ನಮಸ್ಕಾರ. ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಗೆದ್ದು ಚರಿತ್ರೆ ಸೃಷ್ಟಿಸಿತು ಭಾರತ. ಫೈನಲ್ ತಲುಪಿದ ಟೀಂ ಇಂಡಿಯಾ ಬಳಿಕ ದಂಗಾದರು ಪಾಕ್ ದಿಗ್ಗಜರು. ನಂತರ ನೀಡಿದರು ದೊಡ್ಡ ಹೇಳಿಕೆ. ಟೀಂ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿಶ್ವಕಪ್ನ ಫೈನಲ್ ತಲುಪಿದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮಗೆ ಏನನ್ಸುತ್ತೆ? ಟೀಂ ಇಂಡಿಯಾ ಮತ್ತೊಮ್ಮೆ T20 ವಿಶ್ವಕಪ್ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದ ಟೀಂ ಇಂಡಿಯಾ ಮತ್ತೊಮ್ಮೆ ಇದೀಗ T20 ವಿಶ್ವಕಪ್ನ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸ್ನೇಹಿತರೆ. ವಾಂಖೆಡೆ ಅಂಗಳದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ 7 ರನ್ಗಳ ರೋಚಕ ಗೆಲುವು ದಾಖಲಿಸಿದ ಮೆನ್ ಇನ್ ಬ್ಲೂ ಪಡೆ ದಾಖಲೆಯ 4ನೇ ಬಾರಿ T20 ವಿಶ್ವಕಪ್ನ ಫೈನಲ್ಗೆ ಲಗ್ಗೆ ಇಟ್ಟಿ ಇದೀಗ ಹೊಸ ಚರಿತ್ರೆಯನ್ನೇ ಸೃಷ್ಟಿಸಿದೆ. ಇದರೊಂದಿಗೆ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಇಂಗ್ಲೆಂಡ್ ತಂಡದ ಕನಸು ಭಗ್ನಗೊಂಡಿದೆ. ಇದಕ್ಕೂ ಮುನ್ನ ಮುಂಬೈನಲ್ಲಿ ಆರಂಭಗೊಂಡ ಈ ಕ್ರೂಷಿಯಲ್ ಪಂದ್ಯದಲ್ಲಿ ಟಾಸ್ ಸೋತಿದ ಭಾರತ ಮೊದಲು ಬ್ಯಾಟಿಂಗ್ ಮಾಡಬೇಕಾಯಿತು. ಪರಿಣಾಮವಾಗಿ 20 ಓವರ್ಗಳಲ್ಲಿ ಟೀಂ ಇಂಡಿಯಾ 253 ರನ್ಗಳಿಗೆ 7 ವಿಕೆಟ್ ಕಳೆದುಕೊಂಡಿತು. ತಂಡದ ಪರ ಸಂಜು ಸ್ಯಾಮ್ಸನ್ 89 ಹಾಗೂ ಶಿವಂ ದುಬೆ 43 ರನ್ ಬಾರಿಸಿ ಗರಿಷ್ಠ ಸ್ಕೋರರ್ ಎನಿಸಿಕೊಳ್ತಾರೆ. ಈ ಗುರಿಯನ್ನ ಬೆನ್ನಟ್ಟಿದಂತ ಇಂಗ್ಲೆಂಡ್ ಕೂಡ ಉತ್ತಮ ಪ್ರತಿರೋಧವನ್ನ ತೋರಿತು ಸ್ನೇಹಿತರೆ. ಕೊನೆವರೆಗೂ ಹೋರಾಟ ಬಿಟ್ಟುಕೊಟ್ಟಿರಲಿಲ್ಲ. ಜೇಕಬ್ ಬೆಥೆಲ್ ಆಡಿದ ಆ ಶತಕದ ಇನ್ನಿಂಗ್ಸ್ ಎಲ್ಲರ ಹೃದಯ ಗೆದ್ದಿತ್ತು. ಪರಿಣಾಮವಾಗಿ ಇಂಗ್ಲೆಂಡ್ 20 ಓವರ್ಗಳಲ್ಲಿ 246 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಇದರೊಂದಿಗೆ ಈ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ 7 ರನ್ಗಳ ಗೆಲುವು ದಾಖಲಿಸುವ ಮೂಲಕ ಫೈನಲ್ಗೆ ಕಾಲಿಟ್ಟಿದೆ. ಇನ್ನೀಗ ಭಾರತದ ಈ ಭರ್ಜರಿ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ದಿಗ್ಗಜ ಶೋಯಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ. ವಾಹ್, ಇದೆಂತಹ ಟೀಂ ಇಂಡಿಯಾದ ಪ್ರದರ್ಶನ! ನಾನು ಇಂತಹ ಭರ್ಜರಿ ಗೆಲುವನ್ನ ಹಿಂದೆಂದೂ ನೋಡಿಲ್ಲ. ಇದು ನೈಲ್ ಬೆಟ್ಟಿಂಗ್ ಪಂದ್ಯವಾಗಿತ್ತು. ಭಾರತ ಏಕೆ ವಿಶ್ವ ಚಾಂಪಿಯನ್ ಎನ್ನುವುದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ. ಟೀಂ ಇಂಡಿಯಾ ಇಂದಿನ ಪಂದ್ಯದಲ್ಲಿ ತನ್ನ ರಿಯಲ್ ಆಟವನ್ನ ಆಡಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮಾತು ಮುಂದುವರೆಸಿದ ಅವರು, ಸಂಜು ಸ್ಯಾಮ್ಸನ್ ಆಡಿದ ಆ ಇನ್ನಿಂಗ್ಸ್, ಹಾರ್ದಿಕ್ ಮತ್ತು ಶಿವಂ ದುಬೆರವರ ಆ ಕ್ಯಾಮಿಯೋ ಆಟ, ಅಕ್ಷರ್ ಪಟೇಲ್ ರವರ ಆ ಫೀಲ್ಡಿಂಗ್, ಇವೆಲ್ಲವೂ ಇಂದು ನನ್ನ ಮನ ಗೆದ್ದಿತು ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು, ಜೇಕಬ್ ಬೆಥೆಲ್ ರವರ ಹೋರಾಟ ಮೆಚ್ಚುವಂತದ್ದು. ಹೀಗಿದ್ರು ಭಾರತ ಫೈನಲ್ ಗೆದ್ದಿರುವುದು ವೈಯಕ್ತಿಕವಾಗಿ ಖುಷಿ ತಂದಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ. ಡಿಫೆಂಡಿಂಗ್ ಚಾಂಪಿಯನ್ ಆಗಿದ್ದ ಭಾರತ ಮತ್ತೊಮ್ಮೆ ಫೈನಲ್ ತಲುಪಿದೆ. ಹೀಗಾಗಿ ಅವರಿಗೆ ಕಂಗ್ರಾಚುಲೇಟ್ ತಿಳಿಸ್ತೀನಿ. ಓವರ್ ಆಲ್ ಟೀಂ ಇಂಡಿಯಾ ಒಳ್ಳೆಯ ಕ್ರಿಕೆಟ್ ಆಡಿದೆ. ಕ್ಯಾಪ್ಟನ್ ಸೂರ್ಯರವರ ಒಂದೊಂದು ನಿರ್ಧಾರಗಳು ಕೂಡ ಉತ್ತಮವಾಗಿದ್ದವು. ಬೌಲಿಂಗ್ ರೊಟೇಷನ್ ನಿಂದ ಹಿಡಿದು ಎಲ್ಲವೂ ಚೆನ್ನಾಗಿದ್ವು. 250 ರನ್ ಬಾರಿಸಿ ಅದನ್ನ ಡಿಫೆಂಡ್ ಮಾಡಿಕೊಳ್ಳುವುದು ಕಷ್ಟವಾಗಿದ್ರೂ ಕೂಡ ಭಾರತೀಯ ಬೌಲರ್ಗಳು ತೋರಿದ ಪ್ರತಿರೋಧ ನಿಜಕ್ಕೂ ಮೆಚ್ಚುವಂತದ್ದು ಮತ್ತು ಭಾರತದ ಈ ಆಟ ಹೃದಯ ಗೆದ್ದಿತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ. ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರಿದಿ ಈ ರೀತಿಯಾಗಿ ತಿಳಿಸಿದ್ದಾರೆ. ಭಾರತ ಇಂದಿನ ಪಂದ್ಯದಲ್ಲಿ ಡಾಮಿನೇಟಿವ್ ವಿಕ್ಟರಿ ಪಡೆದುಕೊಂಡಿದೆ. ಮೊದಲು 250 ರನ್ ಬಾರಿಸಿದ್ದ ಭಾರತ ಅದನ್ನ ಸೂಕ್ಷ್ಮವಾಗಿ ಡಿಫೆಂಡ್ ಮಾಡಿಕೊಂಡು ಗೆದ್ದುಕೊಂಡಿದೆ. ಇಲ್ಲಿಂದ ಭಾರತ ಕಪ್ ಗೆಲ್ಲುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಶಾಹಿದ್ ಆಫ್ರಿದಿ ನೀಡಿದ್ದಾರೆ. ಸ್ನೇಹಿತರೆ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.